ವೆಜ್ ಬಿರಿಯಾನಿ ಮಾಡುವ ಅಂತ ಹೇಳಿ ಒಂದು ಮಿಕ್ಸಿ ಜಾರಿಗೆ 1 ಕೈ ಹಿಡಿಯಷ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಹಾಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಾಯ್ತು. ತರಕಾರಿ ಕೊಯ್ಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನನ್ನ ಗಂಡ ಮತ್ತೆ ಅವರ ಅತ್ತಿಗೆ. ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿತಾ ಇದ್ದಾಗೆ ಅದಕ್ಕೆ ಸ್ವಲ್ಪ ತುಪ್ಪ, ಗರಂ ಮಸಾಲೆ, ಚಕ್ಕೆ ಎಲ್ಲ ಹಾಕಿ ಬಿರಿಯಾನಿ ರೈಸ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಾಯ್ತು. ಆನಿಯನ್ಸ್ ಫ್ರೈ ಮಾಡ್ಕೊಂಡಾಯ್ತು. ಇನ್ನೊಂದು ಕಡೆ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸ್ವಲ್ಪ ಸ್ಪೈಸಸ್ ಹಾಗೆ ನೀರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಂದ ಮಿಕ್ಸ್ ಮಾಡಿ ನಮ್ಗೆ ಬೇಕಾದ ತರಕಾರಿಯನ್ನ ಹಾಕೊಂಡಾಯ್ತು. ನಾವು ಬಟಾಣಿ, ಕಾಲಿಫ್ಲವರ್, ಮಶ್ರೂಮ್, ಪನ್ನೀರ್, ಸೋಯಾಬೀನ್ ಇಷ್ಟು ತರಕಾರಿ ಹಾಕೊಂಡಿದ್ವಿ. ಯಾವ ತರಕಾರಿಗಳು ಬೇಕಾದ್ರೂ ಹಾಕೊಳ್ಬಹುದು. ಹಾಗೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಕರ್ಡ್, ಸ್ವಲ್ಪ ಲೆಮನ್ ಎಲ್ಲ ಹಾಕಿ ಬೇಯಲಿಕ್ಕೆ ಇಟ್ಟಾಯ್ತು. ಪೇಸ್ಟ್ ಹಾಕ್ಲಿಕ್ಕೆ ನೆನಪಾಗಿದ್ದು ಲಾಸ್ಟಿಗೆ. ಹಾಗೆ ಲಾಸ್ಟಿಗೆ ಎಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟಾಯ್ತು. ಸಲಾಡ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನನ್ನ ಗಂಡ, ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೇನೆ. ಆಮೇಲೆ ರೈಸ್ ಎಲ್ಲ ರೆಡಿ ಮಾಡುವ ಅಂತ ಹೇಳಿ ದೊಡ್ಡ ಪಾತ್ರೆಗೆ ಸ್ವಲ್ಪ ರೈಸ್ ಹಾಕಿ ಅದರ ಮೇಲೆ ಗ್ರೇವಿ ಹಾಕಿ ಸ್ವಲ್ಪ ಕಲರ್ ಉಡಿ, ಕೊತ್ತಂಬರಿ ಸೊಪ್ಪು, ಆನಿಯನ್ ಫ್ರೈ ಮಾಡಿದಿತ್ತಲ್ಲ ಅದೆಲ್ಲ ಹಾಕಿ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿತ್ತು. ಆಮೇಲೆ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಿಂದು ಕೂಡ ಆಯ್ತು. ಕಟೀಲ್ ದೇವಸ್ಥಾನಕ್ಕೆ ಹೋಗುವ ಹೊರಡಿ ಅಂತ ಹೇಳಿದ್ರು. ಮೂಡುಬಿದ್ರೆಯಿಂದ 21 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಟೀಲು ದೇವಸ್ಥಾನ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ಹಿಂದೂ ಧರ್ಮದ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಕಟೀಲ್ ದಪ್ಪೆ ಎಂದು ಕರೆಯುವ ಈ ತಾಯಿಯು ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿ ಹಚ್ಚ ಹಸಿರಿನ ವನಸಿರಿಯ ಮಧ್ಯೆ ನೆಲೆಸಿದ್ದಾರೆ. ದುರ್ಗಾದೇವಿ ಆಶೀರ್ವಾದ ಪಡೆಯಲು ಪ್ರತಿನಿತ್ಯ ಸಹಸ್ರಾರು ಭಕ್ತಾದಿಗಳು ಕಟೀಲಿಗೆ ಬರ್ತಾರೆ. ಹಾಗೆ ರಶ್ ಇರ್ಲಿಲ್ಲ ದೇವಸ್ಥಾನದಲ್ಲಿ. ಆಟಿ ತಿಂಗಳಲ್ಲಿ ಬೇಗ ಪೂಜೆ ಆಗ್ತದಂತ ಹೇಳಿ ನಾವು ಸಹ ಬೇಗ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಫ್ಯಾಮಿಲಿ ಎಲ್ಲ ಕೂತು ಪ್ರಸಾದ ಎಲ್ಲ ತಿಂದ್ವಿ. ಆಮೇಲೆ ಅಲ್ಲಿಂದ ಊಟದ ಹಾಲಿಗೆ ಹೋಗುವ ಅಂತ ಹೇಳಿ ಹೊರಟ್ವಿ. ಭಕ್ತರಿಗೆ ದಿನಕ್ಕೆ 2 ಬಾರಿ ಅನ್ನ ನೀಡಲಾಗ್ತದಂತೆ. ಈ ವಿಸ್ತಾರವಾದ ಭೋಜನಾ ಶಾಲೆಯಲ್ಲಿ ಒಂದೇ ಸಮಯಕ್ಕೆ ಸುಮಾರು 1,000 ಜನ ಊಟ ಕುತ್ಕೊಳ್ಬೋದಂತೆ. ಆಮೇಲೆ ಅಲ್ಲೇ ಇದ್ದ ಆನೆ ನೋಡ್ಲಿಕ್ಕೆ ಹೋದ್ವಿ. ಮಹಾಲಕ್ಷ್ಮಿ ಆನೆ ಹೆಸರು. ನಾವೆಲ್ಲ ಆಶೀರ್ವಾದ ಪಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆನೆ ಹತ್ರ ಆನೆ ತೋರಿಸಿ ಅಲ್ಲಿಂದ ಮನೆಗೆ ಹೊರಟ್ವಿ.